ಒಂದು ಕಪ್ ರಾಗಿ ಹಿಟ್ಟು ಹಾಗೆ ಒಂದೆರಡು ಬಾಳೆಹಣ್ಣು ಇದ್ರೆ ಸಾಕು. ತುಂಬ ಆರೋಗ್ಯಕರವಾಗಿರುವಂತಹ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಆರೋಗ್ಯಕರವಾಗಿರುವಂತಹ ರಾಗಿ ಬನಾನಾ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ನಾನು ಸುಳ್ಳು ಹೇಳ್ತಿಲ್ಲ, 100% ನಿಜ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತು ಮೈದಾ ಸಕ್ಕರೆ ಏನು ಬಳಸಿಲ್ಲ, ನಾನು ಆರೋಗ್ಯವಾಗಿ ಮಾಡಿದ್ದೀನಿ. ಹಾಗಾದರೆ ಇನ್ನೇನಕ್ಕೆ ತಡ, ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದೆರಡು ಬಾಳೆಹಣ್ಣು ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ತಗೋಬೋದು, ಪಚ್ಚ ಬಾಳೆಹಣ್ಣು ಮತ್ತು ಪುಟ್ಟ ಬಾಳೆಹಣ್ಣು ಯಾವ್ದು ಬೇಕಿದ್ರೂ ತಗೊಳ್ಳಿ. ನಾನು ಒಂದೆರಡು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಂದು 3-4 ಬೇಕಿದ್ರೂ ಹಾಕೋಬೋದು. ನಾನು ಒಂದೆರಡು ಹಾಕೊಳ್ತಾ ಇದ್ದೀನಿ. ಫುಲ್ ಹಣ್ಣಾಗಿರ್ತಾವಲ್ಲ, ಅದು ಬೇಕಿದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಈ ಥರ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಈ ಥರ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನೈಸಾಗಿ ಆಗುತ್ತೆ, ಮತ್ತು ಗಂಟು ಅನ್ನೋದು ಇರೋದಿಲ್ಲ. ಹಾಗಾಗಿ ಈ ಥರ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಬೇಕಿದ್ದರೂ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಅದೆಲ್ಲ ಮೆತ್ತಗಾಗೋವರೆಗೂ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಮಿಕ್ಸಿಗೆ ಹಾಕಿದ್ರೆ ಬೇಗ ನೈಸಾಗಿ ಆಗುತ್ತೆ, ಟೈಮು ನಮಗೆ ಬೇಗ ಜಾಸ್ತಿ ಅನಿಸೋದಿಲ್ಲ. ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರೂ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಹಾಕೊಂಬಿಡಿ. ನಂತರ ಒಂದು ಸೈಡ್ಗೆ ಇಟ್ಟು ಅದೇ ಜಾರೊಳಗೆ ಒಂದೆರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವರು ಮೊಟ್ಟೆ ತಿನ್ನಲ್ಲ, ಹಾಗಾಗಿ ಮೊಟ್ಟೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಒಂದೆರಡು ಮೊಟ್ಟೆ ಹಾಕಿ ಅದರೊಳಕ್ಕೆ ಒಂದು 3 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಮೊಟ್ಟೆ ಇಷ್ಟ ಆಗೋದಿಲ್ಲ ಅಂಥವ್ರು ಮೊಟ್ಟೆನ ಹಾಕಕ್ಕೆ ಹೋಗ್ಬೇಡಿ, ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ನೊರೆ ಬಂದಿದೆ. ಅಲ್ಲಿವರೆಗೂ ನೈಸಾಗಿ ಈ ಥರ ವೈಟ್ ಆಗಿದೆ. ಮಿಕ್ಸಿಗೆ ಹಾಕ್ಕೊಂಡು ಈಗ ಅದರೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಷ್ಟು ಹಾಕ್ಕೊಂಡು ನಂತರ ಒಂದು 3/4 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಲ್ಡೆ ಮಾಡಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ ಅಷ್ಟು ಹಾಕ್ಕೊಳ್ಳಿ. ನೀವು ನೋಡ್ಕೊಂಡು ಹಾಕೋಬೋದು ರಾಗಿ ಹಿಟ್ಟನ್ನ, ಸ್ವಲ್ಪನೇ, ಜಾಸ್ತಿ ಒಂದೇ ಸಲ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ತಾ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ತಾಂಡಿರೋ ಅಂಥ ಅಳತೆ ಕರೆಕ್ಟಾಗಿದೆ. ಬೆಲ್ಲ ಮತ್ತು ಸಿಹಿ ಕರೆಕ್ಟಾಗಿದೆ. ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ತಾಂಡಿರೋದು ಬೆಲ್ಲ ಕರೆಕ್ಟಾಗಿ ಆಗಿದೆ, ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಜಾಸ್ತಿ ಸಿಹಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಜಾರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಲು ಅನ್ಕೋಬೇಡಿ, ನೀವು ಹಾಲು ಬೇಕಿದ್ರೂ ಹಾಕ್ಕೋಬೋದು. ನಾನೇನು ಹಾಲು ಹಾಕ್ಕೊಳ್ತಿಲ್ಲ, ನೀರೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದೇ ಇದೆ, ಇಷ್ಟ ಆದರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟು ಬೇಕಿದ್ರೂ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಳೋ ಥರ. ಈ ಥರ ಮೇಲೆ ನೀರು ಹಾಕೋದ್ರಿಂದ ಅದು ಚೆನ್ನಾಗಿ ಕರಗುತ್ತೆ. ಕರಗಿದ್ದಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ದೋಸೆ ಹಿಟ್ಟು ಅದ ಇರಬೇಕು. ನಾವು ಗಟ್ಟಿ ಇರುತ್ತಲ್ಲ ದೋಸೆ ಹಿಟ್ಟು, ಅದ ಇದ್ದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಇದೆ ಗಟ್ಟಿಯಾಗಿ, ಇಷ್ಟಾದರೆ ಸಾಕು. ಟೇಸ್ಟ್ ಮಾತ್ರ ಹೆಸರಿಟ್ಟ ಮಾತೇ ಇಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲಿ ತಿನ್ನಿ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೇನೋ ವಿಡಿಯೋ ಮಾಡ್ತಾಯಿದ್ದೀನಿ, ಹೇಳ್ಬೇಕು ಅಂತ ಹೇಳ್ತಿಲ್ಲ, ಗ್ಯಾರಂಟಿ 100% ನಿಜ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಈಗ ಚೆನ್ನಾಗಿ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಪ್ಲೈ ಮಾಡಿ ಹೆಂಚಿಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಸೆಟ್ ದೋಸೆ ಹಾಕ್ಕೊಳ್ತೀವಲ್ಲ, ಆ ಥರ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಅಪ್ಲೈ ಮಾಡೋಕೆ ಹೋಗ್ಬಿಟ್ಟು ಸುಮ್ಮನೆ ಹಾಕಿದ ತಕ್ಷಣ ಹಾಗೆ ಬಿಟ್ಬಿಡಿ. ಸ್ವಲ್ಪ ದಪ್ಪ ಬೇಕಿದ್ರೂ ಹಾಕೋಬೋದು ನೀವು. ದಪ್ಪ ಇದ್ರೆ ಸ್ವಲ್ಪ ಕೇಕ್ ಥರ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗಿದ್ರೆ ಅದು ಸ್ವಲ್ಪ ಮತ್ತು ಇದು ಸೆಟ್ ದೋಸೆ ಇರುತ್ತಲ್ಲ, ಆ ಥರ ಇರುತ್ತೆ ಅಷ್ಟೇ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. 1 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಣ್ಣ ಉರಿ ಇಟ್ಟು, ಉರಿ ಮಾತ್ರ ಸಣ್ಣಗೆ ಇಡಿ. ಜಾಸ್ತಿ ಉರಿ ಇಟ್ಬಿಟ್ರೆ ಮತ್ತೆ ಸೀದೋಗುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ನೋಡ್ತಾ ಇರ್ಬೋದು, ಈಗ 1 ನಿಮಿಷ ಆಗಿದೆ. ಈಗ ತೆಕ್ಕೊಳ್ತಾ ಇದ್ದೀನಿ, ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ, ಅದೇನು ಅಂಟಿಲ್ಲ, ಏನಿಲ್ಲ, ಚೆನ್ನಾಗೇ ಬಂದಿದೆ. ಹೆಂಚಿಗೆ ಎಣ್ಣೆ ಅಪ್ಲೈ ಮಾಡೋದ್ರಿಂದ ತುಪ್ಪ ಆಗಲಿ ಎಣ್ಣೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ.
ನೋಡ್ತಾ ಇರ್ಬೋದು ಉರಿ ಸಣ್ಣಗಿಟ್ಟೆ ಬೇಯಿಸ್ಕೊಳ್ಳಿ. ಈ ಸ್ವಲ್ಪ ಉರಿ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಕಪ್ಪಾಗಿದ್ದಂಗಿದೆ ಅಷ್ಟೇ. ನೋಡಿ ಇನ್ನೊಂದು ಕಡೆ ಅದು 1 ನಿಮಿಷ ಬೇಯಿಸ್ಬೇಕು, ಎರಡೂ ಕಡೆನೂ ಬೇಯಿಸ್ಬೇಕು, ಚೆನ್ನಾಗಿ ಬೆಂದ್ಕೊಳುತ್ತೆ. ನೋಡ್ತಾ ಇರ್ಬೋದು ಈಗ ಎರಡೂ ಕಡೆನೂ ಬೇಯಿಸಿದ್ದೀನಿ. ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಗೋಧಿ ಹಿಟ್ಟಿಂದ ಮಾಡ್ತೀವಲ್ಲ ಪ್ಯಾನ್ ಕೇಕು, ಅದು ಸ್ವಲ್ಪ ಅಂಟಂಟು ಥರ ಇರುತ್ತೆ ತಿನ್ನೋದಕ್ಕೆ. ಇದೇನು ಹಂಗಿರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಕೇಕ್ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಟೇಸ್ಟ್ ಮಾತ್ರ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಬಿಸಿ ಇದೆ ಆದ್ರೂ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರಾಗಿ ಹಿಟ್ಟಿಂದ ಮಾಡಿದ್ರೆ ನಮಗೆ ಸ್ವಲ್ಪನೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಯಾವ ಥರ ಬಂದಿದೆ ಅಂತ. ಗೋಧಿ ಹಿಟ್ಟಿಂದ ಮಾಡಿದ್ರೆ ಸ್ವಲ್ಪ ಅಂಟೋ ಥರ ಇರುತ್ತೆ, ಅದು ಚೆನ್ನಾಗಿರೋದಿಲ್ಲ. ರಾಗಿ ಹಿಟ್ಟಿಂದ ಮಾಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹಾಕಿದ್ದೆ ನೋಡಿ, ಇದೇ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ. ಹಾಗೆ ತಿನ್ಬೋದು, ಇಲ್ಲಾಂತಂದರೆ ಜೇನುತುಪ್ಪ ಸೇರಿಸಿ ಬೇಕಿದ್ರೂ ತಿನ್ಬೋದು. ಬೆಲ್ಲ ಹಾಕಿರೋದ್ರಿಂದ ಜೇನುತುಪ್ಪ ಏನೂ ಬೇಕಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಟೇಸ್ಟು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ. ಹೆಲ್ದಿಯಾಗಿ ಮಾಡಿದ್ದೀನಿ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.